ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಪ್ರಪಂಚದ ಎಲ್ಲೆಡೆಯಲ್ಲಿಯೂ ಇವತ್ತು ಶಿವನ ಆರಾಧನೆ ಇದ್ದೇ ಇರುತ್ತೆ. ಕೆಲವರು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡುತ್ತಾರೆ. ಇನ್ನು ಕೆಲವರು ಮನೆಯಲ್ಲಿಯೇ ವಿಗ್ರಹವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡುತ್ತಾರೆ. ಈ ದಿನ ಶಿವನನ್ನ ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಭಕ್ತಿಯಿಂದ ಪೂಜೆಯನ್ನು ಮಾಡುವಾಗ ದೇವರ ವಿಗ್ರಹದ ಮುಂದೆ ಕೈಯಲ್ಲಿ ಅಕ್ಷತೆ, ಹೂವು, ಗಂಧವನ್ನು ಇಟ್ಟುಕೊಂಡು ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಈ ಮಂತ್ರವನ್ನು 21 ಸಾರಿ ಹೇಳಿಕೊಳ್ಳಬೇಕು. ನಂತರ ಅಕ್ಷತೆ, ಹೂವು, ಗಂಧವನ್ನು ಕೈಯಲ್ಲಿ ಇಟ್ಕೊಂಡಿರೋದನ್ನ ದೇವರಿಗೆ ಅರ್ಪಿಸಬೇಕು. ನಮ್ಮ ಇಷ್ಟಾರ್ಥಗಳೆಲ್ಲವೂ ಲಭಿಸುತ್ತದೆ. ಈ ದಿನ ಶಿವರಾತ್ರಿ ಆಗಿರೋದ್ರಿಂದ ನಾವು ಇಂತಿಷ್ಟೇ ಟೈಮಿಗೆ ಮಾಡಬೇಕು, ಈ ಟೈಮಲ್ಲೇ ಮಾಡಬೇಕು ಅನ್ನೋದು ಇಲ್ಲ. ನಿಮಗೆ ಯಾವಾಗ ಸಮಯ ಆಗುತ್ತೋ ಅವಾಗೆಲ್ಲ ಮಾಡಬಹುದು. ಸಾಧ್ಯವಾದವರು ಉಪವಾಸ ಇದ್ದು ಜಾಗರಣೆಯನ್ನು ಮಾಡುತ್ತಾರೆ. ಉಪವಾಸ ಅಂತಂದರೆ ನಿಟ್ಟುಪವಾಸ ಪೂರ್ತಿ ಇರಲೇಬೇಕು ಅಂತ ಏನಿಲ್ಲ. ಹಣ್ಣು, ಹಾಲು, ಜ್ಯೂಸು ಈ ರೀತಿ ಪದಾರ್ಥಗಳನ್ನು ಸೇವಿಸಬಹುದು. ಇಷ್ಟು ನಮ್ಮ ಕೈಲಿ ಆಗಲ್ಲ, ನಾವು ತುಂಬ ವಯಸ್ಸಾದವರು ಮಾತ್ರೆಗಳನ್ನ ತಗೊಳ್ತಾ ಇದ್ದೀವಿ ಅನ್ನೋರು ಉಪ್ಪಿಟ್ಟು, ಅವಲಕ್ಕಿ ಈ ರೀತಿಯ ಪದಾರ್ಥಗಳನ್ನು ಸೇವಿಸಬಹುದು. ಆದರೆ ಅನ್ನದಿಂದ ಮಾಡಿರುವಂತಹ ಯಾವುದೇ ಖಾದ್ಯವನ್ನು ಇವತ್ತು ಸೇವಿಸಬಾರದು. ಈ ದಿನ ನಾನು ಹೇಳಿರುವಂತಹ ಶ್ಲೋಕವನ್ನು ಹೇಳಿಕೊಂಡು ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲವೂ ಈಡೇರುತ್ತದೆ. ಶಿವರಾತ್ರಿಯ ಅಂಗವಾಗಿ ನಾನಿವತ್ತು ಫ್ರೂಟ್ ಸಲಾಡನ್ನು ಮಾಡಿದ್ದೇನೆ. ಮೊದಲಿಗೆ ಒಂದು ಪಾತ್ರೆಗೆ 1 ಲೀಟರ್ ಹಾಲನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದು ಕಾದ ನಂತರ ಒಂದು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಒಂದು ಸಣ್ಣ ಬೌಲ್ನಲ್ಲಿ 1-2 ಸ್ಪೂನಷ್ಟು ಸ್ಟ್ರಾಬೆರಿ ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಆರಿರುವಂತಹ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಒಲೆ ಮೇಲೆ ಕುದಿತಾ ಇರುವಂತಹ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟು ಬರದ ಹಾಗೆ ಚೆನ್ನಾಗಿ ತಿರುಗಿಸ್ಕೊಳ್ತಾನೆ ಇರಬೇಕು. ಹಾಗೆ ಇದನ್ನು ಒಲೆ ಆಫ್ ಮಾಡಿಬಿಡ್ಬೇಕು. ತಕ್ಷಣ ಇದನ್ನು ಆರೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಗಂಟೆ ಬೇಕಾಯಿತು ಇದು ಆರೋದಕ್ಕೆ. ಆರಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಬಾಳೆಹಣ್ಣು, ದ್ರಾಕ್ಷಿ, ಸೇಬು ಈ 3 ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಕಸ್ಟರ್ಡ್ ಮಾಡಿ, ವೆನಿಲಾ ಫ್ಲೇವರು, ಸ್ಟ್ರಾಬೆರಿ ಫ್ಲೇವರು, ಯಾವುದೇ ರೀತಿಯಾಗಿರೋಂತಹ ಕಸ್ಟರ್ಡ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಇಂಥದ್ದೇ ಹಣ್ಣು ಹಾಕಬೇಕು, ಇಷ್ಟೇ ಹಾಕಬೇಕು ಅನ್ನೋದೇನಿಲ್ಲ. ನೀವು ಹಾಲನ್ನು ಯಾವ ಅಳತೆಯಲ್ಲಿ ತಗೊಳ್ತೀರೋ ಅದೇ ಅಳತೆಯಲ್ಲಿ ಫ್ರೂಟ್ಸ್ ಇದ್ದರೆ ಆಗುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ಈ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ನಮ್ಮ ಮನೆಯಲ್ಲಿ ಈ 3 ಹಣ್ಣು ಇರೋದ್ರಿಂದ ನಾನು ಈ 3 ಹಣ್ಣನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವೆಲ್ಲ ನಿಮ್ಮ ಮನೆಯಲ್ಲಿ ಏನೇನು ಫಲಹಾರ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಾನು ಮಾಡಿದ ಸಲಾಡು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆಯಾ? ಮಾಮೂಲಿಯಾಗಿ ರೆಗ್ಯುಲರ್ ಆಗಿ ಕಸ್ಟರ್ಡ್ ಪೌಡ್ರನ್ನ ಉಪಯೋಗಿಸೋದಾದರೆ ನಾವು ಸಕ್ಕರೆಯನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸ್ಟ್ರಾಬೆರಿ ಮಿಲ್ಕ್ ಕಸ್ಟರ್ಡನ್ನು ಉಪಯೋಗಿಸಿರೋದ್ರಿಂದ ನಮಗೆ ಹೆಚ್ಚಿನ ಸಕ್ಕರೆ ಅವಶ್ಯಕತೆ ಇರೋದಿಲ್ಲ.